ಎಲ್ಲೋ ಒಬ್ಬೊಬ್ಬರಲ್ಲಿ ಅದು ಅಭಿವ್ಯಕ್ತ ಆಗ್ತದೆ. ನೋಡಿರಲ್ಲ, ಇತಿಹಾಸದಲ್ಲಿ ಸುಮ್ಮನೆ ತಾವು ಕಣ್ಣು ಹಾಕ್ರಿ, ಏನೆಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ಅಸಾಮಾನ್ಯ ವ್ಯಕ್ತಿಯಾಗಿ ಬಿಡ್ತಾನೆ ಒಮ್ಮೊಮ್ಮೆ. ಒಬ್ಬ ಉರುಲಿಂಗ ಪೆದ್ದಿ ಅಂತ ಒಬ್ಬಿದ್ದ, ನೀವು ಕೇಳಿರಬೇಕು ಹೆಸರು, ಬಹಳ ಪ್ರಸಿದ್ಧವಾದ ಹೆಸರು, ಉರುಲಿಂಗ ಪೆದ್ದಿ. ಅವೇನು ದೊಡ್ಡ ಮನುಷ್ಯ ಅಲ್ಲ, ಮತ್ತೇನು ಬಹಳ ಚಲೋ ಕೆಲಸ ಮಾಡ್ತಿದ್ದ ಅಂತೂ ಅಲ್ಲ. ಏನು ಕೆಲಸ ಮಾಡ್ತಿದ್ದ ಅಂದರೆ, ಯಾರಿಗೇ ಗೊತ್ತಾಗದಂಗೆ ಇನ್ನೊಬ್ಬರ ಮನೆಯಾಗಿನ ಸಾಮಾನು ತಗೊಂಡು ಹೋಗಿದ್ದ. ಇದು ಅವ ಮಾಡೋ ಕೆಲಸ. ಇವ ಉರುಲಿಂಗ ಪೆದ್ದಿಯವ. ಮತ್ತು ಅವಾಗೇನು ಹಿಂಗೆ ತಗೊಳ್ಳೋವ್ರಿಗೆ ಯಾವ ಮನೆಯೇನು, ಅವ್ರ ಮನೆಯೇನು ಇವ್ರ ಮನೆಯೇನು, ಇವರು ಒಳ್ಳೆಯವ್ರು ಅದಾರಪ್ಪ, ಇವ್ರ ಮನ್ಯಾಗ ತಗೋಬಾರ್ದಂತಾರೆ ಎಲ್ಲಿದ? ಅದೇನೂ ಇರಲಿಲ್ಲ, ಎಲ್ಲಿ ಸಿಕ್ತೋ ತಗೊಂಡು ಹೋಗಿಬಿಡ್ತಿದ್ದ. ರಾತ್ರಿ ಒಂದು ದಿವಸ ರಾತ್ರಿ ಬಂದ. ಯಾರ ಮನೆಗೆ ಬಂದ ಅಂದ್ರೆ, ಆ ಊರೊಳಗೆ ಒಬ್ಬರು ಉರುಲಿಂಗ ದೇವರು ಅಂತ ಒಬ್ಬ ದೊಡ್ಡ ಜ್ಞಾನಿಗಳಿದ್ರು, ಅವ್ರ ಮನೆಗೆ ಬಂದ. ಅವಾಗೇನು ಜ್ಞಾನ ಇದ್ರೇನು ಹೋದರು, ಸಾಮಾನದಾವೆಲ್ಲ ಇಟ್ಟು ನೋಡ್ತಿದ್ದ ಅಷ್ಟೆ. ಎತ್ತು ಅಂದರೆ ಒಳಗೆ ಬರ್ತಿದ್ದ. ಯಾರಿಗೆ ಗೊತ್ತಾಗದಂಗೆ ಒಯ್ಯೋದು ಒಂದು ಕಲಾ ಕಲ್ತದ್ದ. ಅವನಿಗೆ ಒಂದು ಕಲಾ, ಅದನ್ನು ಯಾರೂ ಕಲಿಸೋದಿಲ್ಲ, ಅವು ಬರ್ತದ, ಮನ್ಯಾಗ ಬರ್ತದ. ಅದು ಹಂಗೆ ಸುಲಭ ಕಲಾ ಕಲ್ತದ್ದ. ಈಗೂ ನಮ್ಮಲ್ಲಿಲ್ಲೇನು, ನಮ್ಮ ದೇಶದಾಗ ಗೊತ್ತಾಗದಂಗೆಲ್ಲ. ಹೌದಲ್ಲ ಹೇಳಿ? ದಿಲ್ಲಿಯಿಂದ ಒಂದಿಟ್ಟು ಒಂದು 100 ರೂಪಾಯಿ ಹೊಂಡತಾವೆ, ಬರೋದ್ರಾಗ ಗೊತ್ತಾಗದಂಗೆ ಅವು ಸಣ್ಣವಾಗಿರ್ತಾವೆ. ಎಷ್ಟು ಆಗೋದಿಲ್ಲ, ಎಷ್ಟು ಮಜಾ ಅದು. ಹಂಗೆ ಉರುಲಿಂಗ ಪೆದ್ದಿ ಆತ ಹಿಂಗೆ ಸಾಮಾನು ತಗೊಂಡು ಹೋಗಿದ್ದ. ಅಂದ್ರೆ ಇವ ಹೆಂಗಿರಬೇಕು ತಾವು ವಿಚಾರ ಮಾಡಿ. ಆದರೆ ಬಹಳ ಚಲೋ ಇದ್ದ, ಇದು ವೈಶಿಷ್ಟ್ಯ. ಅಲ್ಲಿ ಕಳುವು ಮಾಡಬೇಕಂತ ಹೋದ, ಒಳಗೆ ಸ್ವಲ್ಪ ದೀಪ ಉರಿತಿತ್ತು. ದೀಪ ಅದು ದೀಪ ಉರಿತದ, ಅದನ್ನು ಹಂಗೆ ಸುಮ್ಮನೆ ಉರಿತದೋ ಏನು ಯಾರೇ ಅದಾರೋ ನೋಡ್ಬೇಕಂದ. ಅವಾಗ ಹಣಿಕೆ ಹಾಕಿ ನೋಡ್ದ, ಉರುಲಿಂಗ ದೇವರು ಕೂತುಕೊಂಡಿದ್ರು. ಅವರು ಧ್ಯಾನಸ್ಥರಾಗಿದ್ರು, ಅಥವಾ ಆ ಲಿಂಗದಲ್ಲಿ ತಮ್ಮ ದೃಷ್ಟಿಯನ್ನು ಇಟ್ಟಿದ್ರು. ಅವರ ಸಮೀಪ ಅವರ ಎದುರಿಗೆ ಇನ್ನೊಬ್ಬ ಶಿಷ್ಯ ಕೂತಿದ್ದು. ಇದನ್ನೆಲ್ಲ ನೋಡಿದ್ರು. ಆವಾಗ ಏನೋ ಅನ್ನಿಸ್ತು, ಎಲ್ಲ ಮರ್ತ ಇದೇನೋ ಒಂದು ಅದ್ಭುತದ ಅಂದ. ಇದರಲ್ಲಿ ಏನೋ ಒಂದು ವಿಶೇಷ, ಇದನ್ನು ನೋಡಬೇಕು ಅಂತ ವಿಚಾರ ಮಾಡಿದ. ಹೊಳಿತೋ ಸಾಮಾನು ಒಯ್ಯೋದು ಬಿಟ್ಟ, ಇದೇನು ಇಟ್ಟಾರಲ್ಲ ಕೈಯಾಗ, ಇದನ್ನು ಒಯ್ಯಬೇಕು ಅಂತ. ಅದು ಹೆಂಗೆ? ಯಾಕಂದ್ರೆ ಇವರಿಬ್ಬರು ಇಷ್ಟು ಗುಪ್ತವಾಗಿ ಕೈಯಾಗಿ ಇಟ್ಟಾರಂದ್ರೆ ಇದೇನೋ ಅದ್ಭುತ ಇರಬೇಕು ಅಂತ. ಹೆಂಗೆ ಹೊಳಿತೋ, ಕಳ್ಳ ಕ್ವಾಪಿ ಪಾತ್ರೇ ಪ್ರಕಾಶತೆ. ಕೆಳಗಿಳಿದ, ಗುರುಗಳ ಹತ್ತಿರ ಬಂದ, ನನಗೂ ಅದನ್ನು ಕೊಡಿ ಅಂದ. ಕೊಡದಿದ್ದರೆ ನಿಮ್ಮನ್ನು ಬಿಡುದಿಲ್ಲ ಅಂದ. ಅವಾಗ ಸಾಮಾನು ತಗೊಳ್ಳೋದಕ್ಕೆ ಬೇಕಾಗಿತ್ತು ಅಷ್ಟೆ. ಮತ್ತೆ ಕೇಳ್ದ, ಇದನ್ನು ಕೊಡ್ತೀರಲ್ಲ, ಇದನ್ನು ಅದಕ್ಕೆ ಒಯ್ತಾರ? ಅವಾಗ ಗುರು ಹೇಳ್ದ, ಇದನ್ನು ತಗೊಂಡು ಅಂದ್ರೆ ನೀ ಬಹಳ ದೊಡ್ಡವಾಕ್ಕಿ ಅಂದ. ಆ ದೊಡ್ಡವ ಆಗ್ತಿ ಅಂತ ಏನು ಅಂದಲ್ಲ, ಇವ ಏನು ತಿಳ್ಕೊಂಡ, ಇದು ತಗೊಂಡ್ರೆ ನಾ ಭಾರಿ ಶ್ರೀಮಂತ ಆಗ್ತೇನೆ ಅಂತ ತಿಳ್ಕೊಂಡ, ನಾನು ದೊಡ್ಡವ ಆಗ್ಬೇಕಲ್ಲ ಅಂದ. ಹಂಗಾದ್ರೆ ಇದನ್ನು ತಗೋಬೇಕಲ್ಲ ಅಂದ್ರು. ಅವ್ರು ಹೆಂಗೆ ಒಂದು ಲಿಂಗ ಕೊಟ್ಟರು, ಆ ಮನುಷ್ಯ ಸಂಪೂರ್ಣ ಬದಲಾಗಿ. ಲಿಂಗ ಮಧ್ಯೆ ಜಗತ್ ಸರ್ವಂ. ಅವನಿಗೆ ಈ ಲಿಂಗ ಮಹತ್ವದ್ದಾಗಲಿಲ್ಲ, ಇದೆಲ್ಲ ಕಾಣಕ್ಕೆ ಶುರುವಾಯಿತು, ಲಿಂಗವಾಗಿ ಕಾಣಕ್ಕೆ ಶುರುವಾಯಿತು. ಆಕಾಶವೇ ಹೀಗೆ ಲಿಂಗ, ಇದೊಂದು ಸಾಣದು, ಇದೊಂದು ದೊಡ್ಡದು ಅನ್ಸಕ್ಕೆ ಶುರುವಾಯಿತು. ಅದರ ಮಧ್ಯೆ ನಾವದೇವಲ್ಲ ಅನ್ಸಕ್ಕೆ ಶುರುವಾಯಿತು. ಎಷ್ಟು ಬದಲಾವಣೆಗಳು ನಮಗೆ ಯಾವಾಗರೇ ಅನಿಸ್ಯದ?
ನಮ್ಮ ಲಿಂಗ ಬೇಕಾದಟ್ಟದಾವ, ಒಬ್ಬರಿಗೆ ಅನಿಸೋದಿಲ್ಲ. ನಾವೇನು ಮಾಡ್ತೇವೆ, ನಮ್ಮ ಲಿಂಗ ಸಣ್ಣದು, ಅವ್ರ ಲಿಂಗ ದೊಡ್ಡದು. ಅವ್ರದ್ದು ಬೆಳ್ಳಿ ಲಿಂಗ, ನಮ್ಮದು ಬಂಗಾರ ಲಿಂಗ. ಆ ಮನುಷ್ಯ ಉರಿಲಿಂಗ ಪೆದ್ದೆ ಮುಂದೆ ಎಂಥ ದೊಡ್ಡ ಜ್ಞಾನಿಯಾಗ್ತಾನ, ಅದ್ಭುತ ಜ್ಞಾನಿಯಾಗ್ತಾನ. ಎಷ್ಟು ಜ್ಞಾನಿಯಾದ ಅಂದರೆ ಆ ಗುರುಗಳು ತಮ್ಮ ಪೀಠದ ಮೇಲೆ ಇವನನ್ನು ಕೂಡಿಸಿ ಹೋದರು. ಅಷ್ಟು ಜ್ಞಾನ. ಉರಿಲಿಂಗ ಪೆದ್ದೆ ಕ್ವಾಪಿ ಪಾತ್ರೇ ಪ್ರಕಾಶತೆ. ಒಮ್ಮೇನು ತೆರಿತೋ ಮನಸ್ಸ, ಶ್ರೇಷ್ಠ ಜ್ಞಾನಿಯಾಗಿಬಿಟ್ಟು ಒಳಗೆ ತುಂಬಿತು ಭಾವ, ಲಿಂಗ ಭಾವ ತುಂಬಿತ್ತು ಒಳಗೆ, ದೇವ ಭಾವ ತುಂಬಿತ್ತು ಒಳಗೆ. ಎಷ್ಟು ಒಳಗೆ ತುಂಬಿತು ಅಂದರೆ ನಾನು ಏನದೀನಿ ಅನ್ನೋದನ್ನೇ ಮರೆತು ಬಿಟ್ಟ. ಉರ್ಲಿಂಗ ಪೆದ್ದಿ ಅಂತ. ಅವನ ವಚನಗಳನ್ನು ನೋಡಬೇಕು, ಎಷ್ಟು ಸುಂದರ 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 ವಚನಗಳು. ಆದರೆ ಎಲ್ಲ ವಚನಗಳಲ್ಲಿ ಏನು ವಿದ್ವತ್ತ, ಎಂಥ ಜ್ಞಾನ, ಏನು ಅನುಭವ, ಎಲ್ಲವನ್ನ ತುಂಬಿಬಿಟ್ಟದ್ರಾಗ. ಕಳ್ಳ. ಆದರೆ ಒಮ್ಮೊಮ್ಮೆ ಹಿಂಗೆ ಆಗ್ತದೆ. ಕ್ವಾಪಿ ಪಾತ್ರೆ ಯಾವುದೋ ಒಬ್ಬ ಮನುಷ್ಯನಲ್ಲಿ ಅದು ವ್ಯಕ್ತ ಆಗಿ ಬಿಡ್ತದೆ. ಅದೊಂದು ಲಾಟ್ರಿ ಇದ್ದಂಗೆ. ಆದರೆ ಹೃದಯ ಸ್ವಚ್ಛ ಇರಬೇಕಾಗ್ತದೆ ಅಷ್ಟೆ. ಬೀಜ ಎಲ್ಲ ಕಡೆ ಬಿದ್ದರೂ ಸಹಿತ ಚಲೋ ಭೂಮಿ ಇದ್ರೆ ಸ್ವಲ್ಪ ಬೆಳೀತಿರ್ತಾವ ಅಷ್ಟೆ. ಹಾಗ ಆ ಉರುಲಿಂಗ ದೇವರು ಬಹಳ ಜನರಿಗೆ ಕೊಟ್ಟಿದ್ರು, ಬೀಜ ಊರಿದ್ರು, ಅವು ಪಕ್ಕ ಬೆಳೆದಿರಲಿಲ್ಲ. ಯಾಕೆ? ಭೂಮಿ ಚಲೋ ಬೇಕಲ್ಲ, ಎದೆಯ ಭೂಮಿ ಚಲೋ ಬೇಕಾಗ್ತದೆ. ಶಬ್ದ ಅವ ಇದ್ರೆ ಏನಾಯಿತು. ಆದರೆ ಎಲ್ಲಿ ಶಬ್ದಗಳು ಬೀಳ್ತಾವ ಅಂಥ ಎದೆ ಶ್ರೀಮಂತಿರಬೇಕಾಗ್ತದೆ. ಫರ್ಟೈಲ್ ಸಾಯಿಲ್ ಈಸ್ ಟು ಬಿ ಫರ್ಟೈಲ್. ಇಲ್ಲೇನು ಮಣ್ಣ ಬಹಳ ಸತ್ವಭರಿತವಾಗಿರಬೇಕಾಗ್ತದೆ. ಅಲ್ಲಿ ಒಂದಿಷ್ಟದು ಬಿತ್ತು ಅಂದರೆ ಬೆಳಕು ಶುರುವಾಗ್ತದೆ. ಅದು ನಮ್ಮ ಕೆಲಸ, ಅದು ನಮ್ಮ ಕೆಲಸ. ನಮ್ಮ ಭೂಮಿ, ನಮ್ಮ ಮನಸ್ಸಿನ ಭೂಮಿಯನ್ನು ಸ್ವಚ್ಛ ಇಟ್ಟುಕೊಂಡ್ರೆ ಅಲ್ಲಿ ಬೀಜಗಳು ತಮ್ಮಷ್ಟಕ್ಕೆ ಬೀಳ್ತಿರ್ತಾವ. ಅವು ಭಕ್ತಿಯ ಬೀಜಗಳು. ಅಲ್ಲಿ ಭಕ್ತಿ ಬೆಳೆದು ತುಂಬಕ್ಕೆ ಶುರುವಾಗ್ತದೆ. ಹಂಗೆ ನಮ್ಮ ಮನಸ್ಸು ತಯಾರಿರಬೇಕು ಅಂತ. ಏನು ಮಾಡೋದು? ಸ್ವಚ್ಛ ಇಟ್ಕೊಳ್ಳೋದು ಅಷ್ಟೇ, ಇನ್ನೇನೂ ಮಾಡೋದಿಲ್ಲ, ಏನೂ ಮಾಡಬೇಕಾಗಿಲ್ಲ. ತಣ್ಣಗೆ ಸ್ವಚ್ಛ ಇಡೋದು, ಮುಕ್ತವಾಗಿರೋದು, ಅತೀ ಬಂಧನಗಳನ್ನು ಹಾಕಿಕೊಳ್ಳದೆ ಮನಸ್ಸನ್ನು ಸ್ವಲ್ಪ ಮುಕ್ತವಾಗಿರೋದು, ಇಡೋದು. ಕ್ವಾಪಿ ಪಾತ್ರೆ ಪ್ರಕಾಶತೆ. ಹೀಗೆ ಯಾವುದೋ ಒಬ್ಬ ವ್ಯಕ್ತಿಯಲ್ಲಿ ಇಂಥದೊಂದು ಭಕ್ತಿ, ಅಪ್ರತಿಮವಾದ ಶ್ರೇಷ್ಠವಾದ ಭಕ್ತಿ, ಆನಂದದ ಮೂಲ, ಅದು ವ್ಯಕ್ತ ಆಗ್ತದೆ. ಇದು ನೋಡಬೇಕು ನೀವು. ಎಂಥೆಂಥ ಘಟನೆಗಳು ಜಗತ್ತಿನಲ್ಲಿ ನಡೆದು ಹೋಗ್ತಾವೆ. ಸುಮ್ಮನೆ ಸಣ್ಣ ಸಣ್ಣ ಸಂಗತಿಗಳೇ ಒಬ್ಬನನ್ನು ಮಹಾತ್ಮನನ್ನಾಗಿ ಮಾಡಿಬಿಡ್ತಾವ. ಮಹಾತ್ಮನಾಗ್ತಾನ. ಬುದ್ಧನ ಕಾಲದಲ್ಲಿ ಒಂದು ಘಟನಾ ನಡೀತು. ಬುದ್ಧ ಒಂದು ವಿಹಾರದಲ್ಲಿ, ವಿಹಾರ ಅಂದರೆ ಮಾವಿನ ತೋಟಗಳು, ಆಮ್ರವನ, ಅಂಥಲ್ಲಿ ಬಂದು ವಾಸ ಮಾಡ್ತಿರ್ತಾನೆ. ಎಲ್ಲೆಲ್ಲಿ ಹೋಗ್ತಿದ್ದ ಊರಿನ ಹೊರಗೆ ಇಂಥದೇ ಒಂದು ಪರಿಸರದೊಳಗೆ, ಗಿಡ ಗಂಟಿ ಎಲ್ಲ ತುಂಬಿದ ಪರಿಸರದೊಳಗೆ ಆತ ವಾಸ ಮಾಡ್ತಿದ್ದ. ಎಲ್ಲಿ ವಾಸ ಮಾಡ್ತಿದ್ದ ಅಲ್ಲೇ 4 ಮಾತು ಹೇಳ್ತಿದ್ದ. ಬಹಳ ಸಾದಾ ಮಾತುಗಳನ್ನು ಆಡುವವ ಬುದ್ಧ. ಬಹಳ ಅದ್ಭುತ ಅಂತ ಹಿಂಗಿರಲಿಲ್ಲ, ಸಾದಾ ಬಹಳ ಸುಂದರವಾದ ಶಾಂತಿಯ ಮಾತುಗಳನ್ನು ಆಡ್ತಾ ಇದ್ದ. ಆ ಊರಲ್ಲಿ ಏನಾಗಿತ್ತು ಅಂದರೆ ಒಂದು ಮನೆತನ ಆಯಿತು. ಅವನಿಗೆ ಒಬ್ಬ ಮಗ, ಹೆಂಡತಿ ಬಹಳ ಒಳ್ಳೆಯವಳು, ಅತ್ಯಂತ ಸಾತ್ವಿಕಳು. ಮನೆಯಲ್ಲಿ ಮಗ ಬಹಳ ಬುದ್ಧಿವಂತ ಮಗ,
ಅವನ ಸುಮಾರು ವಯಸ್ಸು 20 ಆಗಲಿಕ್ಕೆ ಬಂದಿತ್ತು. ಬಹಳ ಚಲೋ ಇದ್ದ, ಅಷ್ಟೇ ಸ್ಫುರದ್ರೂಪಿ, ಸಶಕ್ತ, ಬುದ್ಧಿವಂತ. ತಾಯಿ ತಂದೆಯರಿಗೆ ಅಷ್ಟು ಆನಂದ ಆಗಿತ್ತು. ಆದರೆ ಜೀವನ ಹಿಂಗೆ ಇರುವುದಿಲ್ಲಲ್ಲ. ಎಲ್ಲ ಚೆನ್ನಾಗಿರ್ತದೆ, ಆದರೆ ಏನು ಮಾಡೋದು, ಕಾಲ ಹೆಂಗೆ ಸರಿದು ಹೋಗ್ತದೆ ಅಷ್ಟೆ. ಗಾಳಿ ಬೀಸ್ತದೆ, ದೀಪಗಳ ಆರ್ತಾವ. ಎಷ್ಟು ಚಲೋ ದೀಪಗಳಿದ್ದರೆ ಏನು, ಎಷ್ಟು ಚೆನ್ನಾಗಿ ದೀಪಗಳಿದ್ದರೇನು. ಆ 3 ದೀಪದಾಗ 2 ಆರ್ದು, ತಂದಿ ಉಳಿದ 2 ದೀಪ ಹೋದು. ಆವಾಗ ಇವ ಅಂದ, ಜೀವನಕ್ಕೆ ಅರ್ಥವೇ ಇಲ್ಲ. ಏನದ ಜೀವನ? ಎಂಥ ಮಗ, ಎಂಥ ಹೆಂಡತಿ, ಏನು ಮನೆಯೊಳಗೆ ಸ್ವರ್ಗ ಉಂಟಾಗಿತ್ತು, ಎಲ್ಲ ಒಂದು ಕ್ಷಣದಾಗ ಹೋಯ್ತು. ಒಂದು ಕ್ಷಣದಾಗ ತಾಯಿನೂ ಹೆಂಡತಿನೂ ಸತ್ಲು, ಮಗನೂ ಹೋದ. ಬೆಳಕ ಬಿತ್ತು ಮನಸ್ಸಿನಾಗ. ಆತ ವಿಚಾರ ಮಾಡಿದ, ಇದೆಲ್ಲ ಜೀವನ. ಜೀವನ ಅಂದರೆ ಇದು ಅಲ್ಲ. ಇದನ್ನು ತಿಳ್ಕೋಬೇಕು ಅಂತ ತಿಳ್ಕೊಂಡು ಒಂದು ಸ್ವಲ್ಪ ಇಚ್ಛೆ ನಿರ್ಮಾಣ ಆಯಿತು. ಅಷ್ಟರಲ್ಲಿ ಬುದ್ಧ ಭಗವಂತ ಬಂದಿದ್ದ ಆ ಊರಿಗೆ. ವನ ತುಂಬಿ ಜನ ಹೋಗ್ತಿದ್ರು. ಅಲ್ಲಿಗೆ ಹೋದ. ಈಗ ಮನೆ ಬರಿದಾಗ್ಯದ, ಮನಸ್ಸು ಬರಿದಾಗ್ಯದ. ಮನೆಯಾಗ ಯಾರಿಲ್ಲ, ಮನಸ್ಸಿನಾಗೂ ಏನದ ಜೀವನ? ಶೂನ್ಯ, ಬರಿದಾದ ಜೀವನ ಅಂತ ಅಷ್ಟು ಖಿನ್ನತೆಯಿಂದ ಅಲ್ಲಿ ಹೋಗಿ ಕೂತ. ಅವನಲ್ಲಿ ಒಂದಿಷ್ಟು ಸ್ವಲ್ಪ ಹೊಳೆದತ್ತು, ಏನೋ ವಿಚಾರ ಮಾಡ, ಇದನ್ನು ಸ್ವಲ್ಪ ಕಳ್ಕೋಬೇಕಿದನ್ನು, ಏನು ಸತ್ಯ ಅದ ತಿಳ್ಕೋಬೇಕು ಅಂತೂ ಒಂದಿಷ್ಟು ಒಲವ, ದುಃಖನೂ ಅಷ್ಟೇ. ಹೋಗಿ ಬೆಳಗಿನ ವೇಳೆಗೇ ಮಾಡ್ತಿದ್ದ ಬುದ್ಧ. ಸೂರ್ಯ ಹೊರಡಬೇಕು, ಬುದ್ಧ ಆಡಬೇಕು ಮಾತು, ಹಂಗಿತ್ತವಾಗ. ಹೋಗಿ ಕೂತ್ಕೊಂಡ. ಎಲ್ಲರೂ ಕೂತಿದ್ರು. ಶಾಂತವಾದ ಮಾತುಗಳನ್ನು ಹೇಳ್ತಾ ಇದ್ದ. ಆ ಶಾಂತಿಯ ತಂಪದ ಅಲ್ಲ, ಅದು ಇವನು ಹೃದಯಕ್ಕೆ ಬಡಿತು. ಅವಾಗ ಅವ ವಿಚಾರ ಮಾಡ್ದ, ಹೆಂಡತಿಲ್ಲ, ಮಕ್ಕಳಿಲ್ಲ, ಆದರೆ ಶಾಂತಿಯ ಅನುಭವ ಬರಕತ್ಯದ. ಆದ್ದರಿಂದ ಇವನ ಮಾತುಗಳು ಬಹಳ ಅದ್ಭುತ. ಇದನ್ನು ಕೇಳಬೇಕು ಅಂತ ಬಹಳ ಆಸಕ್ತಿಯಿಂದ ಕೂತ. ಬುದ್ಧ ಏನು ಹೇಳ್ದ? ಹೋಗೋದನ್ನು ನೆನೆಸಬಾರದು, ಇರೋದನ್ನು ಪ್ರೀತಿಸಬೇಕು ಅಂತ. ಅವನ ಮಾತು ಅದು. ಯಾವುದು ಹೋಗ್ಯದ ಅದನ್ನು ಇದು ಮಾಡೋದಲ್ಲ, ನೆನೆಸಿಕೊಳ್ಳೋದಲ್ಲ. ಯಾವುದು ಅದನ್ನು ಅನುಭವಿಸ್ತಾ ಇರಬೇಕದ. ಅಶೋಚಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನಗತಾಸೂಶ್ಚ ನಾನು ಶೋಚಂತೆ ಪಂಡಿತ. ಈ ಮಾತನ್ನು ಹೇಳಿದವರು ವ್ಯಾಸ. ಎಷ್ಟು ಚಲೋ ಹೇಳ್ತಾರೆ. ಬರ್ತದೆ, ಹೋಗ್ತದೆ, ಹೋಗಿದ್ದು ಹೋಗಿರ್ತದೆ, ತಲೆಯಾಗ ಯಾಕೆ? ಅದೇ ಹೋದ ಬಳಿಕ ಅದರ ನಿನ್ನ ತಲೆಯಾಗ ಅದು ಯಾಕೆ? ಯಾವುದು ಇರ್ತದೆ ಬೇಕಾದಷ್ಟಿರುವಾಗ ಅದನ್ನು ತಲೆಯೊಳಗೆ ಹಾಕೋ, ಒಂದಿಷ್ಟು ಇದನ್ನು ಹಾಕೋ. ಹಾಗೆ ಬುದ್ಧ ಹೇಳಿದ, ಏನದ ಅದನ್ನು ಅನುಭವಿಸ್ತಾ ಇರಬೇಕು, ಹೋಗಿದ್ದಲ್ಲ. ಆ ಮಾತು ಹಿಂಗೆ ಪರಿಣಾಮ ಬೀರ್ತೋ, ಮರ್ತ ಬಿಟ್ಟ. ಮನಿನೇ ಮರ್ತ, ಹೆಂಡತಿ ಮರ್ತಲು, ಮಗ ಮರ್ತ. ಬುದ್ಧನ ಸಮೀಪಕ್ಕೆ ಕೂತಿದ್ದ. ಕ್ವಾಪಿ ಪಾತ್ರೆ ಪ್ರಕಾಶತೆ. ಸತ್ಯ ಹೊಳೆದಿತ್ತು, ಶಾಂತಿ ಮೂಡಿತ್ತು, ಮನಸ್ಸು ತಣ್ಣಗಾಗಿತ್ತು. ಬುದ್ಧ ಕೇಳ್ದ,
ಹೋಗು ಮನೆಗೆ. ಹೋಗ್ತೀಯ ಮನೆಗೆ. ಅವಾಗ ಅವ ಹೇಳ್ದ, ಮನೆ ಇಲ್ಲ, ಮನೆಯವರೂ ಇಲ್ಲ, ಮಕ್ಕಳೂ ಇಲ್ಲ, ಈಗಿರೋದು ಬರೀ ಶಾಂತಿ ಬುದ್ಧನೇ. ನನ್ನ ಮನಸ್ಸಿನಲ್ಲಿ ಶಾಂತಿಯ ಸೌರಭ ತುಂಬಿತು ಬುದ್ಧನೇ. ಈಗೆಲ್ಲಿ? ಈಗ ನಾನು ಬುದ್ಧ. ಏನ ಮಾತು? ನಾನು ಬುದ್ಧ. ಯಾಕೆ? ಹೊಳೆದ ಬಳಕೆ ಮುಗಿತಲ್ಲ, ಅದೇ ಬುದ್ಧತ್ವ ಹೊಳೀತು ನನಗೆ. ಹೆಂಗೆ ಬುದ್ಧನ ಮಾತುಗಳು ಪರಿಣಾಮ ಬೀರ್ತಾ ಇತ್ತು. ಸಣ್ಣ ಸಣ್ಣ ಮಾತುಗಳೇ ಎಷ್ಟು ಪ್ರಭಾವಿ. ಅದು ಯಾಕೆ ಅಂದರೆ ಒಂದಿಟ್ಟು ಭೂಮಿಕಾ ತಯಾರು ಬೇಕಾಗ್ತದೆ. ಉಳಿದವರೆಲ್ಲ ಹೋಗಿದ್ರಲ್ಲ, ಬುದ್ಧನ ಎದುರು 1000 ಜನ ಅದೇ ಮಾತು ಕೇಳಿದ್ರು, ಮತ್ತು ಮನೆಗೆ ಹೋಗಿದ್ರು. ಆದರೆ ಇವ ಒಬ್ಬನೇ ಮರ್ತದ್ದ. ಯಾಕೆ ಅಂದರೆ ಬುದ್ಧನ ಮಾತುಗಳು ಇಲ್ಲಂತಲ್ಲ, ಒಂದೇ. ಆದರೆ ಇವನಲ್ಲಿ ಅದು ತೆರೆದತ್ತು ಮನಸ್ಸು, ಅದು ಮೂಡಿತ್ತು ಶಾಂತಿ, ಅದು ಮೂಡಿ. ಅದಕ್ಕೆ ಎಲ್ಲರಿಗೂ ಆಗ್ತದಂತಲ್ಲ, ಮನಸ್ಸು ಎಲ್ಲಿ ತಯಾರಿರ್ತದ ಅಲ್ಲಿ ಹೊಳಿತದ. ಇದು ಕ್ವಾಪಿ ಪಾತ್ರೆ ಪ್ರಕಾಶತೆ. ಯಾವುದು? ಪರಮ ಭಕ್ತಿ ಅದಲ್ಲ, ಅದು ಕ್ವಾಪಿ ಪಾತ್ರೆ ಪ್ರಕಾಶತೆ.